ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 22 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 76,755.05 715 ಪಿಟಿಎಸ್ 0.92% ಶೇಕಡಾ ಕುಸಿದಿದೆ. ಅತಿ ಹೆಚ್ಚು ಲಾಭ. ಪವರ್ ಗ್ರಿಡ್ 0.91% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಇಂಡಿಗೋ 3.54% ಕುಸಿದಿದೆ. ನಿಫ್ಟಿ 50 ಇಂದು 23,996.25 0.79% ಆಗಿದೆ. -0.79% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಭಾರತೀಯ ಷೇರು ಮಾರುಕಟ್ಟೆ ಕುಸಿತ. ಸೆನ್ಸೆಕ್ಸ್ 708 ಅಂಕ ಇಳಿಕೆ. 24,000ಕ್ಕಿಂತ ಕೆಳಗೆ ನಿಫ್ಟಿ. ಬಿಎಸ್ಇ ಸೆನ್ಸೆಕ್ಸ್ ಶೇಕಡಾ 0.92% ಕುಸಿದು 76,755.05ಕ್ಕೆ ತಲುಪಿದರೆ ನಿಫ್ಟಿ 50 ಶೇಕಡಾ 0.79% ಕುಸಿದು 23,996.25ಕ್ಕೆ ಮುಕ್ತಾಯವಾಯಿತು. ಎಸ್ಬಿಐ ಶೇಕಡಾ 1.86% ಕುಸಿದು 1,025 ರೂಪಾಯಿಗೆ ಮತ್ತು ಐಸಿಐಸಿಐ ಬ್ಯಾಂಕ್ ಶೇಕಡಾ 1.53% ಕುಸಿದು 1,440 ರೂಪಾಯಿ ಮತ್ತು 70 ಪೈಸೆಗೆ ತಲುಪಿದವು. ತೀವ್ರ ಸ್ಪರ್ಧೆಯ ನಡುವೆ ಏರ್ಟೆಲ್ ಮೊದಲ ತ್ರೈಮಾಸಿಕ ಲಾಭ ನಿರೀಕ್ಷೆಗಿಂತ ಕಡಿಮೆ. ಇನ್ಸ್ಟಂಟ್ ಡೆಲಿವರಿ ವಲಯದಲ್ಲಿನ ತೀವ್ರ ಸ್ಪರ್ಧೆಯಿಂದಾಗಿ ಏರ್ಟೆಲ್ ಲಿಮಿಟೆಡ್ನ ಮೊದಲ ತ್ರೈಮಾಸಿಕ ಲಾಭವು ವಿಶ್ಲೇಷಕರ ಅಂದಾಜಿಗಿಂತ ಕಡಿಮೆಯಾಗಿದೆ. ಬ್ಲಿಂಕಿಟ್ನ ಕ್ಷಿಪ್ರ ವಿಸ್ತರಣೆಯ ಹೊರತಾಗಿಯೂ ಏರ್ಟೆಲ್ ಷೇರು ಶೇಕಡಾ 0.77% ಕುಸಿದು 284 ರೂಪಾಯಿ ಮತ್ತು 40 ಪೈಸೆಗೆ ಮುಕ್ತಾಯವಾಯಿತು. ಇಂಡಸ್ಇಂಡ್ ಬ್ಯಾಂಕ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ ಶೇಕಡಾ 72% ಏರಿಕೆ. ಇಂಡಸ್ಇಂಡ್ ಬ್ಯಾಂಕ್ ಮೊದಲ ತ್ರೈಮಾಸಿಕದಲ್ಲಿ 1,037 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಶೇಕಡಾ 72% ಬೆಳವಣಿಗೆ ದಾಖಲಿಸಿದೆ. ಆದರೆ ಇದೇ ಅವಧಿಯಲ್ಲಿ ಬ್ಯಾಂಕಿನ ನಿವ್ವಳ ಬಡ್ಡಿ ಆದಾಯ ಕೇವಲ ಶೇಕಡಾ 1% ಮಾತ್ರ ಹೆಚ್ಚಾಗಿದೆ. ಜೂನ್ನಲ್ಲಿ ಭಾರತದ ಆರ್ಥಿಕ ಚಟುವಟಿಕೆ 32 ತಿಂಗಳ ಗರಿಷ್ಠ ಮಟ್ಟಕ್ಕೆ. ಇಕ್ರಾ. ಜೂನ್ ತಿಂಗಳಿನಲ್ಲಿ ಭಾರತದ ಆರ್ಥಿಕ ಚಟುವಟಿಕೆಯು 32 ತಿಂಗಳ ಗರಿಷ್ಠ ಮಟ್ಟವನ್ನು ತಲುಪಿದೆ ಎಂದು ರೇಟಿಂಗ್ ಸಂಸ್ಥೆ ಇಕ್ರಾ ತಿಳಿಸಿದೆ. ದೇಶದ ಮೊದಲ ತ್ರೈಮಾಸಿಕದ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು ಸಂಸ್ಥೆಯು ಶೇಕಡಾ 6.4 ರಿಂದ 6.6ರಷ್ಟೇ ಉಳಿಸಿಕೊಂಡಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $87 ಮತ್ತು 37 ಸೆಂಟ್ಗೆ ಏರಿಕೆ. ರೂಪಾಯಿ ಮೌಲ್ಯ ಕುಸಿತ. ಜಾಗತಿಕ ಪೂರೈಕೆ ಕಾಳಜಿಯ ನಡುವೆ ಕಚ್ಚಾ ತೈಲ ಬೆಲೆ ಶೇಕಡಾ 2.90ರಷ್ಟು ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $87 ಮತ್ತು 37 ಸೆಂಟ್ಗೆ ತಲುಪಿದೆ. ಈ ನಡುವೆ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಶೇಕಡಾ 0.08ರಷ್ಟು ಕುಸಿದು 96.57ಕ್ಕೆ ಮುಕ್ತಾಯವಾಯಿತು. ಬಲವಾದ ಜಿಎಂಪಿಯೊಂದಿಗೆ ನಾಳೆ ಆರಂಭವಾಗಲಿದೆ ಇಂಡೋ ಎಂಇಎಂ 3,811 ಕೋಟಿ ರೂಪಾಯಿ ಐಪಿಒ. ಇಂಡೋ ಎಂಇಎಂ ಸಂಸ್ಥೆಯ 3,811 ಕೋಟಿ ರೂಪಾಯಿ ಮೌಲ್ಯದ ಐಪಿಒ ಜುಲೈ 23ರಂದು ಚಂದಾದಾರಿಕೆಗೆ ಮುಕ್ತವಾಗಲಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಿಎಂಪಿ ಈ ಷೇರುಗಳಿಗೆ ಶೇಕಡಾ 37ರಷ್ಟು ಬಲವಾದ ಲಿಸ್ಟಿಂಗ್ ಲಾಭವನ್ನು ಸೂಚಿಸುತ್ತಿದೆ. ಎಚ್ಎಫ್ಸಿಎಲ್ ಮೊದಲ ತ್ರೈಮಾಸಿಕ ಲಾಭ 245 ರೂಪಾಯಿ ಮತ್ತು 64 ಪೈಸಾ ಕೋಟಿಗೆ ಏರಿಕೆ. ಓರಿಯಂಟ್ ಎಲೆಕ್ಟ್ರಿಕ್ ಪ್ರಗತಿ. ಹೈಪರ್ಸ್ಕೇಲ್ ಡೇಟಾ ಸೆಂಟರ್ಗಳ ಬಲವಾದ ಬೇಡಿಕೆಯಿಂದಾಗಿ ಎಚ್ಎಫ್ಸಿಎಲ್ ಮೊದಲ ತ್ರೈಮಾಸಿಕದಲ್ಲಿ 245.64 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಓರಿಯಂಟ್ ಎಲೆಕ್ಟ್ರಿಕ್ನ ನಿವ್ವಳ ಲಾಭವು ಶೇಕಡಾ 79.7ರಷ್ಟು ಏರಿಕೆಯಾಗಿ 31 ರೂಪಾಯಿ ಮತ್ತು 49 ಪೈಸಾ ಕೋಟಿಗೆ ತಲುಪಿದ್ದು ಆದಾಯವು ಶೇಕಡಾ 23.5ರಷ್ಟು ಹೆಚ್ಚಾಗಿದೆ. ವೆಚ್ಚ ಹೆಚ್ಚಳದಿಂದಾಗಿ ಮಹೀಂದ್ರಾ ಹಾಲಿಡೇಸ್ಗೆ ಮೊದಲ ತ್ರೈಮಾಸಿಕದಲ್ಲಿ 8.56 ಕೋಟಿ ರೂಪಾಯಿ ನಷ್ಟ. ಕಾರ್ಯಾಚರಣಾ ವೆಚ್ಚಗಳ ಹೆಚ್ಚಳದಿಂದಾಗಿ ಮಹೀಂದ್ರಾ ಹಾಲಿಡೇಸ್ ಮೊದಲ ತ್ರೈಮಾಸಿಕದಲ್ಲಿ 8.56 ಕೋಟಿ ರೂಪಾಯಿ ನಿವ್ವಳ ನಷ್ಟವನ್ನು ಅನುಭವಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಕಂಪನಿಯು 7.17 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿತ್ತು. ಎಫ್ಡಿ ಬಡ್ಡಿದರಗಳು 3 ರೂಪಾಯಿ ಕೋಟಿಗಿಂತ ಕಡಿಮೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ 7.30%. ಬ್ಯಾಂಕ್ ಆಫ್ ಬರೋಡಾ 7.15%. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%. ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,119 ಮತ್ತು 40 ಸೆಂಟ್ 1.19% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,27,889 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.19% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,071 ಮತ್ತು 10 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $59 ಮತ್ತು 60 ಸೆಂಟ್ 1.31% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,850 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.31% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $58 ಮತ್ತು 83 ಸೆಂಟ್ರಿಂದ.
ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $87 ಮತ್ತು 37 ಸೆಂಟ್ 2.90% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 2.90% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $84 ಮತ್ತು 91 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $96 ಮತ್ತು 57 ಸೆಂಟ್ 0.08%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.08% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $96 ಮತ್ತು 49 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $3,106. ಬೆಂಗಳೂರು $944 ಮತ್ತು 50 ಪೈಸಾ, $3,021. ಹೈದರಾಬಾದ್ $994, $3,191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $3,128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.